G-By ನ್ಯೂಸ್ಗೆ ಸ್ವಾಗತ. ಉಚ್ಚಾರಣೆ. ನಮಸ್ಕಾರ. ಜಿ-ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಿಕ್ಕಬಳ್ಳಾಪುರ ಹಾಗೂ ಚಿಂತಾಮಣಿಯಲ್ಲಿ ಈಗ ಭೂ ಅಕ್ರಮದ ಬೆಂಕಿ ಹೊತ್ತಿ ಉರಿಯುತ್ತಿದೆ. ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಡಾ. ಎಂ.ಸಿ. ಸುಧಾಕರ್ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ವಿರುದ್ಧ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಗಂಭೀರ ಆರೋಪಗಳ ಸುರಿಮಳೆಯನ್ನೇ ಹರಿಸಿದ್ದಾರೆ. ಕೋಟ್ಯಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಖರಾಬ್ ಜಮೀನನ್ನು ಖಾಸಗಿ ಟ್ರಸ್ಟ್ಗೆ ಧಾರೆ ಎರೆಯಲು ಮಾಜಿ ಸಚಿವರು ಕಡತಗಳನ್ನು ಚಲಾಯಿಸಿದ್ದಾರೆ ಎಂಬ ಹೆವಿ ಬಾಂಬ್ ಸಿಡಿಸಿದ್ದಾರೆ. ಏನಿದು ವಡಗನಹಳ್ಳಿ ಭೂ ವಿವಾದ? ಅಧಿಕಾರಿಗಳು ಶಾಮೀಲಾಗಿದ್ದಾರಾ? ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ವಡಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 19ರಲ್ಲಿರುವ 5 ಎಕರೆ 10 ಗುಂಟೆ ಸರ್ಕಾರಿ ಖರಾಬ್ ಜಮೀನು ಈಗ ಬೃಹತ್ ರಾಜಕೀಯ ಸಮರಕ್ಕೆ ವೇದಿಕೆಯಾಗಿದೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಐಟಿಐ ಕಾಲೇಜಿಗೆ ತೀರಾ ಹತ್ತಿರದಲ್ಲಿರುವ ಈ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಜಾಗವನ್ನು ಬೆಂಗಳೂರು ಮೂಲದ ಜೈ ಶಿವಶಕ್ತಿ ಹೆಲ್ತ್ ಮತ್ತು ಎಜುಕೇಷನಲ್ ಫೌಂಡೇಶನ್ ಎಂಬ ಖಾಸಗಿ ಸಂಸ್ಥೆಗೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ತೆರೆಯುವ ನೆಪದಲ್ಲಿ ಮಂಜೂರು ಮಾಡಲು ಶಾಸಕ ಡಾ. ಎಂ.ಸಿ. ಸುಧಾಕರ್ ಸಂಚು ನಡೆಸಿದ್ದಾರೆ ಎಂದು ಜೆ.ಕೆ. ಕೃಷ್ಣಾರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಚಿವರ ಕಚೇರಿಯ ಹಿಂಬರಹ ಹಾಗೂ ಇಲಾಖೆಯ ಸರ್ಕಾರಿ ಕಡತಗಳನ್ನೇ ಬಿಡುಗಡೆ ಮಾಡಿದ ಮಾಜಿ ಶಾಸಕರು, ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಅಧಿಕಾರಿಗಳು ಸಚಿವರ ಒತ್ತಡಕ್ಕೆ ಮಣಿದು ಏಕಪಕ್ಷೀಯವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಸರ್ಕಾರಿ ಆಸ್ತಿಗಳನ್ನು ರಕ್ಷಿಸಲು ಚಾಕಚಕ್ಯತೆ ಇಲ್ಲದ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಜಿಲ್ಲೆ ಬಿಟ್ಟು ತೊಲಗಲಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬೃಹತ್ ಧರಣಿ ಸತ್ಯಾಗ್ರಹ ಹಾಗೂ ಕೋರ್ಟ್ ಎಚ್ಚರಿಕೆ. ಖಾಸಗಿಯವರ ಪಾಲು ಮಾಡಲು ಹೊರಟಿರುವ ಈ ಜಮೀನಿನ ಪ್ರಸ್ತಾವನೆಯನ್ನು ಸರ್ಕಾರ ತಕ್ಷಣವೇ ಹಿಂಪಡೆಯಬೇಕು. ಇಲ್ಲವಾದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಬಾಗಿಲಿಗೆ ಬೀಗ ಜಡಿದು ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಮತ್ತು ನ್ಯಾಯಾಲಯದ ಬಾಗಿಲು ತಟ್ಟುವುದು ಖಚಿತ ಎಂದು ಕೃಷ್ಣಾರೆಡ್ಡಿ ಎಚ್ಚರಿಸಿದ್ದಾರೆ. ಮಾಜಿ ಶಾಸಕರ ಈ ಗಂಭೀರ ಆರೋಪಕ್ಕೆ ಈಗ ಶಾಸಕ ಡಾ. ಎಂ.ಸಿ. ಸುಧಾಕರ್ ಹಾಗೂ ಜಿಲ್ಲಾಡಳಿತ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ-ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನೋಡದೆ ಸಹಿ ಆಗ್ತಾರೆ ಅಂತ ಹೇಳಿದ್ರೆ ಇವ್ರು ಜಿಲ್ಲಾಧಿಕಾರಿ ಅಂತ ಹೇಳ್ಬೇಕಾ? ಇವರು ಯೋಗ್ಯರಾ? ಈ ಜಿಲ್ಲಾಧಿಕಾರಿಗಳು ಯೋಗ್ಯರಾ ಅಂತ ನೋಡ್ಬೇಕು. ನಾನು ಅನೇಕ ಜಿಲ್ಲಾಧಿಕಾರಿಗಳನ್ನ 2013ರಲ್ಲಿ ನಮ್ಮ ಈ ಜಿಲ್ಲಾಧಿಕಾರಿಗಳ ಭವನ ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ, ಆವತ್ತಿನ ಸಂದರ್ಭದಲ್ಲಿ ವಿಶಾಲ್ ಇದ್ರು. ಅನಂತರ ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ಬಂದ್ರು. ಪ್ರಾಮಾಣಿಕವಾಗಿ, ಪರಿಣಾಮಕಾರಿಯಾಗಿ, ಪಾರದರ್ಶಕವಾಗಿ ಕೆಲಸ ಮಾಡತಕ್ಕಂಥ ಜಿಲ್ಲಾಧಿಕಾರಿಗಳನ್ನ ನಾವು ನೋಡಿದ್ದೇವೆ. ಮೊದಲನೇ ಜಿಲ್ಲಾಧಿಕಾರಿ ಇವರು ಈ ರೀತಿ ಕಣ್ಣು ಮುಚ್ಚಿಕೊಂಡು ಸಹಿ ಹಾಕಿ ಮೇಲಧಿಕಾರಿಗಳಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಇವರು ಕಣ್ಣು ಮುಚ್ಕೊಂಡೇ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು? ಜಿಲ್ಲಾ ಉಸ್ತುವಾರಿ ಸಚಿವರು ಇವರಲ್ಲ, ಉನ್ನತ ಶಿಕ್ಷಣ ಸಚಿವರು ಇವರಲ್ಲ. ಆದ್ರೆ ಇದನ್ನೆಲ್ಲ ಉಲ್ಲೇಖ ಮಾಡಿ ಇವರು ಕಳಿಸ್ತಾರೆ ಅಂತ ಹೇಳಿದ್ರೆ ಯಾವನ ಟೈಪ್ ಮಾಡ್ಕೊಂಡು ಬಂದ ಕೊಟ್ಟ ಇದಕ್ಕೆ ಸಹಿ ಮಾಡಿ ಕಳಿಸ್ತಾರೆ. ಹಾಗಾಗಿ ನಾನು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ, ಕರ್ನಾಟಕ ಸರ್ಕಾರಕ್ಕೂ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇಂಥ ನಾಲಾಯಕ ಜಿಲ್ಲಾಧಿಕಾರಿಗಳನ್ನ ಕೂಡಲೇ ಇವರನ್ನು ಅಮಾನತು ಮಾಡೋದಲ್ಲ, ವಜಾ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ. ಈ ರೀತಿ ಅನೇಕ ಪ್ರಕರಣಗಳು. ಅದೇ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥದನ್ನ 26 ಎಕರೆ ನಮಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಇವ್ರದೇ ಯಾವ್ದೋ ಗಂಗಾಧರೇಶ್ವರ ಟ್ರಸ್ಟ್ ಅಂತ ಹೇಳಿ ಈ ಟ್ರಸ್ಟ್ಗೆ 26 ಎಕರೆ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾವು ಆಕ್ಷೇಪಣೆ ವ್ಯಕ್ತಪಡಿಸಿ ನಮ್ಮ ಪತ್ರಗಳ ಮೂಲಕ ಸರ್ಕಾರಕ್ಕೆ ನಾವು ಮುಟ್ಟಿಸಿದ್ವಿ. ಅದು ರಿಜೆಕ್ಟ್ ಆಯ್ತು. ಅನಂತರ 16 ಎಕರೆ ಬೇಕು ಅಂತ ಹೇಳಿದ್ರು. ಅದು ಇದರಲ್ಲಿ ಕ್ಯಾಬಿನೆಟ್ ತಗೊಂಡೋಗಿ ಅಲ್ಲಿ ಅಪ್ರೂವಲ್ ಮಾಡಿಸ್ಬಿಟ್ರು. ಅನಂತರ ನಾವು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆದ್ಮೇಲೆ ನಾವು ಕೋರ್ಟ್ ಹೋದ್ವಿ. ಕೋರ್ಟ್ ಸ್ಟೇ ಕೊಡ್ತು. ಇದು ಮಾಡಕ್ ಬರೋದಿಲ್ಲ, ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪು, ಇದು ಮಾಡಕ್ ಬರೋದಿಲ್ಲ ಅಂತ ಹೇಳಿ. ಆಮೇಲೆ 8 ಎಕರೆ ಮಾಡಿದ್ರು, ಅದು ತಿರಸ್ಕಾರ ಆಯ್ತು. ಮತ್ತೆ ನಗರಸಭೆ ಸರಹದ್ದಿನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಇವ್ರು ಹೇಳ್ತಕ್ಕಂಥದ್ದು, ಇವ್ರು ವರದಿ ಕೊಟ್ಟಿರ್ತಕ್ಕಂಥದ್ದು ನಗರಸಭೆ ಹೊರಗಿರ್ತಕ್ಕಂಥದ್ದು, ಸರಹದ್ದಿನ ಹೊರಗಿರ್ತಕ್ಕಂಥದ್ದು. ಆದ್ರೆ ಮೇಲಧಿಕಾರಿಗಳಿಗೆ ಈ ರೀತಿ ಸುಳ್ಳು ವರದಿಯನ್ನ ಕಳಿಸ್ತಕ್ಕಂಥ ನಾಲಾಯಕ್ ಜಿಲ್ಲಾಧಿಕಾರಿನ
ಕೂಡಲೇ ವಜಾ ಮಾಡಬೇಕು. ಅಮಾನತಲ್ಲ, ವಜಾ ಮಾಡಬೇಕು. ಇಂಥ ನಾಲಾಯಕ ಜಿಲ್ಲಾಧಿಕಾರಿಗಳಿದ್ರೆ ಜಿಲ್ಲೆಯಲ್ಲಿ ಮುಂದಿನ ಪೀಳಿಗೆಗೆ ಒಂದು ಗುಂಟೆ ಜಾಗ ಸಿಕ್ಕೋದಿಲ್ಲ, ಮಾರಾಟ ಮಾಡಿಬಿಡ್ತಾರೆ ಅವರು. ಈ ರೀತಿ ಆಸಾಮಿಗಳು, ಯಾಕಂದ್ರೆ ಇವ್ರು ಲ್ಯಾಂಡ್ ಗ್ರಾಬರ್ಸ್. ಈಗಾಗಲೇ ನಾನು ಅನೇಕ ಸಾರಿ 1000 ಸಾರಿ ಹೇಳಿದ್ದೀನಿ, ಇವ್ರು ಭೂಗಳ್ರು ಅಂತ. ಅವ್ರ ಚಾಳಿ ಅವ್ರು ಬಿಟ್ಟಿಲ್ಲ. ನಿಮ್ಗೆ ಜಿಲ್ಲಾಧಿಕಾರಿಗಳಾಗಿ ನಿಮ್ಗೇನಾಗಿದೆ ರೋಗ? ತಹಸೀಲ್ದಾರು ರೆಕಮೆಂಡ್ ಏನು, ಎಷ್ಟು ದಿವಸ ಈಗ ನೀವು ಬೇರೆ ಬೇರೆ ಕಡತಗಳು ಚೆಕ್ ಮಾಡಿ, 6 ತಿಂಗಳು, ವರ್ಷ, 2 ತಿಂಗಳು ಅಲ್ಲೇ ನೆನಗುದಿ ಬಿದ್ದಿದ್ದಾವೆ ಬೇರೆ ಬೇರೆ ಕಡತಗಳು. ಆದ್ರೆ ನಿಮ್ಗೆ ಲಾಭ ಇದ್ದೀರಾ, ನೀವು ತರಾತುರಿಯಲ್ಲಿ ಹೆಂಗ್ ಕಳಿಸಿದ್ರಿ? ಶಾಸಕರು, ಅಧಿಕಾರಿಗಳು, ತಹಸೀಲ್ದಾರು, AC, DC ಇವರೆಲ್ಲರೂ ಕೂಡ ಸೇರಿ, ಯಾಕಂದ್ರೆ ಅವನಿಗೂ ಲಾಭ ಬರ್ಬೇಕಲ್ಲ. 50 ಕೋಟಿ ಪ್ರಾಪರ್ಟಿಯನ್ನ 25 ಕೋಟಿಗೆ ನಿಮ್ಗೆ ಮಂಜೂರು ಮಾಡಿಸ್ಕೊಡ್ತಾರಲ್ಲ, ನೀವು ಶುಲ್ಕ ಕೊಡಬಹುದು. 50 ಲಕ್ಷನೋ 1 ಕೋಟಿನೋ 1.5 ಕೋಟಿನೋ ಸರ್ಕಾರ ಕಟ್ಬಿಟ್ಟು ನೀವು ಮಂಜೂರು ಮಾಡಿಸಿದ್ರೆ ಪ್ರಾಪರ್ಟಿ ಬೆಲೆ 50 ಕೋಟಿ. ಯಾಕಂದ್ರೆ ನೀವು ಪಾಪ ಸಾಕಷ್ಟು ಜನರಿಗೆ ಹೇಳ್ಕೊಂಡಿದ್ದಾರೆ, 5 ಕೋಟಿ ಕೊಟ್ಟು ಬಂದಿರೋದು ನಾನು. ಇವ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ ಕೊಟ್ಟು ನಾನು ಇಲ್ಲಿ ಬಂದಿರತಕ್ಕಂಥದ್ದು ಅನ್ನುವಂತಹ ಮಾತುಗಳು ಜಿಲ್ಲಾಧಿಕಾರಿ ಬಾಯಿಂದನೇ ಹೇಳ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆ. ಈ 5 ಕೋಟಿ ತೆಗಿಬೇಕು ಅಂತ ಹೇಳಿ ಇವತ್ತು ನೀವು ಸರ್ಕಾರಿ ಜಾಗಗಳನ್ನ, ಇದಕ್ಕೆ ಹೇಳೋದು ದೊಡ್ಡವರು ಹೇಳಿದ್ದಾರೆ ಅಗಲದ ರೋಡೆ ಅಂತ. ಇದು ಅಗಲದ ರೋಡೆ ಮಾಡಿರ್ತಕ್ಕಂಥದ್ದು, ಇದು ಅಗಲದ ರೋಡೆ ನಡೀತಾ ಇರ್ತಕ್ಕಂಥದ್ದು. ಇವತ್ತು ನಾವು ಇದಕ್ಕೆ ಆಕ್ಷೇಪಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ಅದು ರಿಜೆಕ್ಟ್ ಆಯ್ತು. ಸ್ವಾಮೀಜಿ ಮಠದಿಂದ ನನಗೂ ಫೋನ್ ಮಾಡಿದ್ರು, ಯಾರು ಲಿಂಗೇಶ್ ಅಂತ ಫೋನ್ ಮಾಡಿದ್ರು. ನಾನು ಹೇಳಿದೆ, ನೀವು ಇವತ್ತು ಸ್ವಾಮೀಜಿ ಚಿಕ್ಕ ಬುದ್ಧಿಯವರು ದೊಡ್ಡ ಬುದ್ಧಿಯವರು ಹೋದ್ಮೇಲೆ, ಚಿಕ್ಕ ಬುದ್ಧಿಯವರು ಬಂದ ಮೇಲೆ ಇದರ ಸ್ವಾಮೀಜಿ ಮಠ ಹೆಸರು ಇವತ್ತು ಆಕಾಶದಲ್ಲಿದೆ, ಆಕಾಶದ ಎತ್ತರಕ್ಕೆ ಏರಿಸಿದ್ದೀರಾ. ಇವ್ರ ಜೊತೆ ಸೇರಿದ್ರೆ ನಿಮ್ಮ ಮಠಕ್ಕೆ ಕೂಡ ಕಪ್ಪು ಮಸಿ ಬಳಿತಾರೆ, ದಯಮಾಡಿ ಇವರು ಸಂಘ ಬಿಡಿ ನೀವು ಅನ್ನುವಂಥದ್ದನ್ನ ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಅದು ಬಿಟ್ವಿ. ಆದ್ರೆ ಪದೇ ಪದೇ ಇವ್ರ ಚಾಳಿ. ಇತ್ತೀಚೆಗೆ ರಾಜ್ಯ ಹೈಕೋರ್ಟ್ ಕೂಡ ಹುಲ್ಲು ಬನ್ನಿ ಖರಾಬ್ ಇವತ್ತೇನು ಮಾರಾಟ ಮಾಡಿದ್ದಾರೆ ಇವರು ಅಂತ ನಾವೇನು ಪದೇ ಪದೇ ಆರೋಪ ಮಾಡ್ತಾ ಇದ್ವಿ, ಹಲವಾರು ವರ್ಷಗಳಿಂದ ಆರೋಪ ಮಾಡ್ತಾ ಇದ್ವಿ. ರಾಜ್ಯ ಹೈಕೋರ್ಟ್ ಇವತ್ತು ಅದನ್ನ ಏನಿವತ್ತು ಹೌದು ಇವರು ಮಾಡಿದ್ದಾರೆ, ಸಾಬೀತಾಗಿದೆ. 45 ದಿನಗಳಾಗಿದೆ. ಯೋಗ್ಯತೆ ಇಲ್ಲ ಈ ಜಿಲ್ಲಾಧಿಕಾರಿಗಳಿಗೆ, ಆ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ. ಆ ಹುಲ್ಲು ಬನ್ನಿ ಖರಾಬು ಯಾರು ಮಾರಿರೋದು? ಮಕ್ಮಲ್ ಟೋಪಿ ಹಾಕಿರೋದು ಬುದ್ಧಿವಂತರಿಗೆ, ವಿದ್ಯಾವಂತರಿಗೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥ ಟೀಚರ್ಸ್ಗೆ ಮಕ್ಮಲ್ ಟೋಪಿ ಹಾಕಿರ್ತಕ್ಕಂಥದ್ದು ಇವ್ರ ತಂದೆ ಮಕ್ಕಳು. ಆದ್ರೆ ಇವ್ರ ಚಾಳಿ ಬಿಟ್ಟಿಲ್ಲ, ಇವತ್ತವರೆಗೂ ಕೂಡ ಬಿಟ್ಟಿಲ್ಲ. ಇವ್ರ ಚಾಳಿ ಇಷ್ಟೆಲ್ಲ ಆದ್ರೂ ಕೂಡ ಕೋರ್ಟ್ ಸಾಬೀತಾಗಿದೆ. ಕೋರ್ಟ್ ಅಲ್ಲಿ ನ್ಯಾಯಪೀಠ ಹೇಳಿದೆ. ನ್ಯಾಯಪೀಠ ಏನ್ ಹೇಳಿದೆ ಅಂತ ಹೇಳಿದ್ರೆ, ಇವರು ಆ ಒಂದು ಸೇಲ್ ಡೀಡ್ ಮಾಡಕ್ ಮೊದಲು ವಿಭಾಗ ಪತ್ರ ಮಾಡ್ಕೊಳ್ತಾರೆ. ತಂದೆಗೆ 14 ಸೈಟು, ದೊಡ್ಡ ಮಗನಿಗೆ 14 ಸೈಟು, ಸುಧಾಕರ್ಗೆ 14 ಸೈಟು. ವಿಭಾಗ ಪತ್ರದಲ್ಲಿ A ಶೆಡ್ಯೂಲ್, B ಶೆಡ್ಯೂಲ್, C ಶೆಡ್ಯೂಲ್ ಅಂತ ಇದನ್ನೆಲ್ಲ ಕೂಡ ರಾಜ್ಯ ಹೈಕೋರ್ಟ್ ಪೀಠ ಅಬ್ಸರ್ವ್ ಮಾಡಿದೆ. ಈ C ಶೆಡ್ಯೂಲ್ ವ್ಯಕ್ತಿ ಇವರು ಕೂಡ ಹುಲ್ಲು ಬನ್ನಿ ಖರಾಬ್ನಲ್ಲಿ ಫಲಾನುಭವಿ ಆಗಿದ್ದಾರೆ. ಇವರು ಯಾಕೆ ಹೊರಗಿದ್ದಾರೆ, ಯಾಕೆ ಬಿಟ್ಟಿದ್ದಾರೆ, ಇವರನ್ನು ಕೂಡ ಸೇರಿಸಬೇಕು ಅನ್ನುವಂತ ಒಂದು ಅಂಶವನ್ನ ಬೆಳಕಿಗೆ ತಂದಿದ್ದಾರೆ. ಆದ್ರೆ ಈ ಚಾಳಿ ಇವತ್ತು ಕೂಡ ಬಿಟ್ಟಿಲ್ಲ. ಈ 50 ಕೋಟಿ ರೂಪಾಯಿ ಪ್ರಾಪರ್ಟಿಯನ್ನ
ಮಂಜೂರು ಆಗ್ಬಿಡ್ತಾ ಇತ್ತು ಕ್ಯಾಬಿನೆಟ್ ಅಲ್ಲಿ ಇಟ್ಟು. ಇವತ್ತು ನೆನೆ ಅಂಬೇಡ್ಕರ್ ಭವನಕ್ಕೆ ಮಾನ್ಯ ಕಂದಾಯ ಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆಸಿರ್ತಕ್ಕಂಥದ್ದು ಇದಕ್ಕೇನಾ? ಇವ್ರ ಹತ್ರ ಸ್ನೇಹ ವಿಶ್ವಾಸ ಚೆನ್ನಾಗಿ ಇಟ್ಕೊಂಡು ಕ್ಯಾಬಿನೆಟ್ಗೆ ಈ ಫೈಲ್ ಕಡಿತಾ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇನ್ನೂ ಹಲವು ಕ್ಯಾಬಿನೆಟ್ ಮಂತ್ರಿಗಳು ಬಂದಿದ್ರು. ಆದ್ರೆ ನಿಮ್ಮ ಪರವಾಗಿ ಕಡಿತ ಕ್ಯಾಬಿನೆಟ್ಗೆ ಹೋದಾಗ ನಿಮ್ಮ ಪರವಾಗಿ ಮುದ್ರೆ ಒತ್ತೋದಕ್ಕ ಅವ್ರನ್ನೆಲ್ಲ ಕರೆಸಿರ್ತಕ್ಕಂಥದ್ದು. ಹಾಗಾಗಿ ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಈ ಜಿಲ್ಲಾಧಿಕಾರಿಗಳನ್ನ ಮುಂದಿನ ಪೀಳಿಗೆಗೆ ಈ ಜಿಲ್ಲೆಯಲ್ಲಿ ಸರ್ಕಾರಿ ಜಾಗಗಳು ಉಳಿಬೇಕಾದ್ರೆ ಇವ್ರನ್ನ ಅಮಾನತ್ತಲ್ಲ, ಕೂಡಲೇ ವಜಾ ಮಾಡಬೇಕು. ನನಗೆ ಅನುಮಾನ ಬರ್ತದೆ ಇವರ ನಡೆ ನೋಡಿದಾಗ, ಇವ್ರು ನಿಜವಾಗ್ಲೂ ಕೂಡ IAS ಪಾಸ್ ಆಗಿ ಬಂದಿದಾರ ಅಥವಾ ಗೋಲ್ಮಾಲ್ ಆಗಿ ಪಾಸ್ ಆಗಿ ಬಂದಿದಾರ ಅನ್ನುವಂತ, ಯಾಕಂದ್ರೆ ಇವ್ರ ನಡೆಗಳು ಆ ತರ ಇದೆ. ಇವ್ರ ನಡೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಗರಸಭೆ ವ್ಯಾಪ್ತಿ, ನಗರಸಭೆ ಸರಹದ್ದಿನ ಒಳಗಿರ್ತಕ್ಕಂಥದ್ದನ್ನ ನೀವು ಮಂಜೂರು ಮಾಡಿದ್ರು. ಅವ್ರು ಹೇಳಿದ್ರು, ನಾನು ಅಲ್ಲಿ ಕುಂತಿದ್ದೆ ಪ್ರಾದೇಶಿಕ ಆಯುಕ್ತರ ಜೊತೆಯಲ್ಲಿ, ನೀವು DC ಆಗಿ ನಿಮಗೆ ಗೊತ್ತಿಲ್ವಾ ನಗರಸಭೆ ವ್ಯಾಪ್ತಿಯಿಂದ 8 ಕಿಲೋಮೀಟರ್ ದೂರದಲ್ಲಿ ಇರಬೇಕು ಮಂಜೂರು ಮಾಡಬೇಕಾದ್ರೆ? ನಾನು ಹೇಳಿದೆ ಅವರಿಗೆ, ಸರ್ ನಾವು ಪ್ರತಿ ದಿನ 16 ಸಾರಿ ಅಲ್ಲೇ ಓಡಾಡೋದು, ಇದು 2 ಕಿಲೋಮೀಟರ್ ಕೂಡ ಇಲ್ಲ ಸರ್ ಅಂತ. ಅವ್ರು ಹೇಳಿದ್ರು ಪರ್ಸನಲ್ ಆಗಿ ನಾನೊಂದು ನಮ್ಮ ಅಧಿಕಾರಿನ ಯಾರನ್ನಾದ್ರೂ ಕಳಿಸಿ ನಾನು ತಿಳ್ಕೊಂತೀನಿ ಅಂತ. ಅವ್ರು ತಿಳ್ಕೊಳ್ಳೋಕ್ ಮೊದಲೇ ನಾನು PWD ಇಲಾಖೆಗೆ ಒಂದು ಅರ್ಜಿಯನ್ನ ಕೊಟ್ಟು ಇದರ ಡಿಸ್ಟೆನ್ಸ್ ಎಲ್ಲ ತಗೊಳ್ಬೇಕು ಅಂತ ಹೇಳಿ ನಾವು ತಗೊಂಡಾಗ ನಮಗೆ ಸರಿಯಾದಂತ ಮಾಹಿತಿ ಸಿಕ್ತು, ನಗರಸಭೆ ವ್ಯಾಪ್ತಿ ಒಳಗಡೆ ಇದೆ ಅಂತ. ಆದ್ರೆ ಇವತ್ತು ಕೂಡ ನೀವು ಸರ್ಕಾರಕ್ಕೆ ಕಳಿಸುವಂತದ್ರಲ್ಲಿ ಒಂದ್ ಕಡೆ ಮಾಜಿ ಸಚಿವರು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಉನ್ನತ ಶಿಕ್ಷಣ ಸಚಿವರು ಅಂತ ಹೇಳ್ತಾರೆ. ಆದ್ರೆ ಯಾವಂತ ಪ್ರಕರಣಗಳಿದಾವೆ, ಅದು ನೆಕ್ಸ್ಟ್ ಮುಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ತರ್ತೇನೆ. ಕಂಟೆಂಪ್ಟ್ ಆಗುವಂತ ಪ್ರಕರಣಗಳಿದಾವೆ ಮತ್ತು PTCL ಪ್ರಕರಣಗಳಲ್ಲಿ ಕೂಡ ಇವ್ರಿಗೆ ಇಷ್ಟ ಬಂದಂಗೆಲ್ಲ ಖಾತೆ ಮಾಡಿರ್ತಕ್ಕಂಥದ್ದಿದೆ. ತಹಸೀಲ್ದಾರ್ ಇನ್ನು ಮುಂದೆ ನಮ್ಮ ಚಿಂತಾಮಣಿಯಲ್ಲಿ ಸಬ್ ರಿಜಿಸ್ಟರ್ ಬೇಕಾಗಿಲ್ಲ, ಸಬ್ ರಿಜಿಸ್ಟರ್ ಕಚೇರಿ ನಮ್ಮ ಚಿಂತಾಮಣಿಯಲ್ಲಿ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಚಿಂತಾಮಣಿಯಲ್ಲಿ ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಪಹಣಿ ಮುಟೇಶನ್ ಮಾಡತಕ್ಕಂತ ತಹಸೀಲ್ದಾರ್ ಚಿಂತಾಮಣಿಯಲ್ಲಿದ್ದಾರೆ. ಈ ನಡೆಗಳನ್ನೆಲ್ಲ ನೋಡಿದಾಗ ನಮಗೆ ಇವರ ಎಲ್ಲ ಅಧಿಕಾರಿಗಳ ಮೇಲೆ ಕೂಡ ನಮಗೆ ಅನುಮಾನ ಬಂದಿದೆ. ಇವತ್ತು ಈ ರೀತಿ ಸಾರ್ವಜನಿಕವಾಗಿ ಹಗಲು ಮಾಡತಕ್ಕಂಥ ಕೆಲಸಕ್ಕೆ ಇವರು ಇಳಿದಿದ್ದಾರೆ. ತಕ್ಷಣ ಇವರ ಮೇಲೆ ಕ್ರಮ ಜರುಗಿಸಬೇಕು, ಕೂಡಲೇ ಈ ಜಿಲ್ಲಾಧಿಕಾರಿಗಳನ್ನ ವಜಾ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಸರ್ಕಾರಕ್ಕೆ ನಾನು ಮಾಡ್ತೇನೆ. ನೋಡಿ, ಇದು ಬಹಳ ಇತಿಹಾಸ ಇದೆ. ಅಂಬೇಡ್ಕರ್ ಭವನ ಈ ಡಾಕ್ಟರ್ MC ಸುಧಾಕರ್ ಇವ್ರ ಕುಟುಂಬ 50 ವರ್ಷ ಆಡಳಿತ ಮಾಡಿರ್ತಕ್ಕಂಥವ್ರು. 50 ವರ್ಷಗಳಲ್ಲಿ ಅಂಬೇಡ್ಕರ್ ಅವರ ಒಂದು ಭವನ ನಗರ ಭಾಗದಲ್ಲಿ, ಹೃದಯ ಭಾಗದಲ್ಲಿ ಇರಬೇಕು ಅಂತ ಒಂದು ದಿನ ಕೂಡ, ಒಂದು ಕ್ಷಣ ಕೂಡ ಯೋಚನೆ ಮಾಡಿರ್ತಕ್ಕಂಥ ಕುಟುಂಬ ಅಲ್ಲ ಇದು. ನಾನು 2013ರಲ್ಲಿ ಬರೋಷ್ಟರಲ್ಲಿ ಸ್ವಲ್ಪ ಗದ್ದಲ ನಡೀತಾ ಇತ್ತು, ಅಂಬೇಡ್ಕರ್ ಭವನ ನಮ್ಗೆ ಇಲ್ಲಿ ಬೇಕು ಅಂತ. ಇವರು ಊರಿಂದ ಹೊರಗೆ 30-40 ಸೈಟ್ 4 ಸೈಟ್ಗಳನ್ನ ಕೊಟ್ಟು ಆಶ್ರಯ ಬಡಾವಣೆ ಅಂತ ಹೇಳಿ ಅಲ್ಲಿ ಹಾಕಿದ್ರು. DSS ಸಂಘಟನೆಯವರೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಅನುಯಾಯಿಗಳು, ನಾವು ಅಂಬೇಡ್ಕರ್ ಅವರ ಭವನ ಹೃದಯ ಭಾಗದಲ್ಲಿ ಇರಬೇಕು ಅಂತ ಹೇಳಿ ಗಲಾಟೆಗಳು ನಡೀತಾ ಇತ್ತು. ಅನಂತರ ಇವರು ಗಲಾಟೆಗಳೆಲ್ಲ ನೋಡಿ ಇವರೇನ್ ಮಾಡಿದ್ರು, ಒಂದೊಂದು ಸಮುದಾಯದ ಪ್ರಮುಖರನ್ನ ಕರೆದು ಒಂದೊಂದು ಪತ್ರ ತಗೊಳ್ಳೋದು. ಮಹರ್ಷಿ ವಾಲ್ಮೀಕಿ ಭವನ ಬೇಕು ಅಂತ ನೀವೊಂದು ಪತ್ರ ಕೊಡಿ, ಒಕ್ಕಲಿಗರ ಭವನ ಬೇಕು ನೀವೊಂದು ಪತ್ರ ಕೊಡಿ, ಕನಕ ಭವನ ಬೇಕು ಅಂತ ಕುರುಬರು ಅವ್ರ ಹತ್ರ ಒಂದು ಮುಸಲ್ಮಾನರನ್ನು ಕರೆದು ಟಿಪ್ಪು ಭವನ ಬೇಕು, ಈ ರೀತಿ ಮಾಡಿ ಪತ್ರಗಳನ್ನೆಲ್ಲ ಕಲೆ ಹಾಕಿ ಆಮೇಲೆ ಇಟ್ರು. ನೋಡಪ್ಪ, ಇಷ್ಟು ಸಮುದಾಯಗಳು ಹೇಳ್ತಾ ಇದ್ದಾರೆ, ಇದು ಮಾಡಕ್ ಬರೋದಿಲ್ಲ ಅಂತ. ನಾನು ನಮ್ಮ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿ 2013ರಲ್ಲಿ ನನಗೆ ಆಶೀರ್ವಾದ ಮಾಡಿದ ನಂತರ ನಾನು ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳ ಅಳವಡಿಸಿಕೊಂಡು ಬಂದಿರತಕ್ಕಂಥವನು. ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಭವನ ಹೃದಯ ಭಾಗದಲ್ಲಿ ಇರಬೇಕು ಅಂತ ಹೇಳಿ ನಾನು ಅವತ್ತು 2015ರಲ್ಲಿ ಅಂಬೇಡ್ಕರ್ ಜಯಂತಿ ದಿವಸ ಶಂಕುಸ್ಥಾಪನೆಯನ್ನು ಮಾಡಿದ್ವಿ.
ಬೇರೆ ಬೇರೆ ಅನುದಾನಗಳಿಂದ 3 ಕೋಟಿಯನ್ನ ತಗೊಂಡ್ವಿ. ನನ್ನ ಶಾಸಕರ ಅನುದಾನದಿಂದ 1 ಕೋಟಿಯನ್ನ ತಗೊಂಡ್ವಿ. 4 ಕೋಟಿಗಳ ಒಂದು ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಯಿತು. ಅನಂತರ ಕೋವಿಡ್ ಬಂತು, ಆಮೇಲೆ ಬೇರೆ ಬೇರೆ ಸಮಸ್ಯೆಗಳಾಯ್ತು. ನನ್ನ ವೈಯಕ್ತಿಕ ಹಣದಿಂದ ನಾನು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ತೆನಾಲಿಯಲ್ಲಿ ನಮ್ಮ ಮುಖಂಡರನ್ನ ಕಳಿಸಿ ಒಂದು ಆರ್ಡರ್ ಮಾಡಿದ್ವಿ. ಅದು ಬರೋಷ್ಟರಲ್ಲಿ ಲೇಟ್ ಆಯ್ತು ಮತ್ತು ಎಲೆಕ್ಷನ್ ಬಂದ್ಬಿಡ್ತು. ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ನಾವು ಸೋತ್ವಿ, ಅದಾಗಲಿಲ್ಲ. ಆಮೇಲೆ ಈಗ ಅವರು ನವೀಕರಣ ಮಾಡಿದ್ದಾರೆ. ನಾನು 20 ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾರೆ, ಸಂತೋಷ. ನವೀಕರಣ ಮಾಡಿ ಒಬ್ಬ ಇದರಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಇರಬೇಕಾಗಿತ್ತು, ಆ ಶಾಸಕರ ಜವಾಬ್ದಾರಿ ಇರಬೇಕಾಗಿತ್ತು. ಶಂಕುಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ KH ಮುನಿಯಪ್ಪನವರು ಸಂಸದರಾಗಿದ್ದರು. ಶಂಕುಸ್ಥಾಪನೆ ಕಲ್ಲು ನಿನ್ನೆ ಹಾಕಲಿಲ್ಲ. ಬಂದಂತ ಮಿನಿಸ್ಟರ್ಗಳು, ಬಂದಂತ ಜನ ನೋಡ್ತಾರೆ, ಇದ್ಯಾವ ಕಲ್ಲಿದು, ಇದೇ ಇವ್ರ ಕೊಡುಗೆ ಏನು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಶಾಸಕರು, ಜಿಲ್ಲಾಧಿಕಾರಿಗಳು ನೋಡಪ್ಪ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಒಂದು 2 ದಿನ ಇದನ್ನೆಲ್ಲಾದ್ರೂ ಮುಚ್ಚಿಟ್ಬಿಡ್ರಿ, ಒಂದು 2 ದಿನ ಇದನ್ನೆಲ್ಲಾದ್ರೂ ಮುಚ್ಚಿಟ್ಬಿಡ್ರಿ ಅಂತ ಹೇಳಿ ಮುಚ್ಚಿಟ್ಟು ನಿನ್ನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳಿದ್ರು ಕಳ್ತನ ಆಗ್ಬಿಟ್ಟಿದೆ ಅಂತ ಹೇಳಿ. ಆದ್ರೆ ಸರ್ಕಾರದ ಒಂದು ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ಕಲ್ಲು ಕಳ್ತನ ಆಗಿದೆ ಅಂತ ಹೇಳಿದ್ರೆ ಅದೇನು ಬೀದಿಯಲ್ಲಿತ್ತ? ಶಂಕುಸ್ಥಾಪನೆ ಕಲ್ಲು ಬೀದಿಯಲ್ಲಿತ್ತ? ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ, ಅಂದ್ರೆ ಈಗಾಗಲೇ ನಾನು ಹೇಳಿದ್ದೀನಿ ಇವ್ರ ನಡೆ ಯಾವ ರೀತಿ ನಡೀತಾ ಇದೆ ಅಂತ. ಇವರು ನಡೆ ನೋಡಿದ್ರೆ ಬಹುಶಃ ನನಗೆ ಅನ್ಸುತ್ತೆ ಇವರು ಜಿಲ್ಲಾಧಿಕಾರಿಗಳು ಮುಂದುವರಿಲಿಕ್ಕೆ ಇವರು ಲಾಯಕ್ಕಿಲ್ಲ. ಜಿಲ್ಲಾಧಿಕಾರಿಗಳ, ನನಗೆ ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಇರಬೇಕಾಗಿತ್ತು. ಒಂದು ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ ಅಂದ್ರೆ ಇದು ಶಂಕುಸ್ಥಾಪನೆ ಆಗಿದ್ದು ಯಾವಾಗ, ಇದರ ಶಂಕುಸ್ಥಾಪನೆ ಕಲ್ಲೇನಾಗಿದೆ ಇರಬೇಕಾಗಿತ್ತು. ಅಂದ್ರೆ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ, ಇವತ್ತು ಒಂಥರ ಗುಲಾಮ್ಗಿರಿ ತರ ಕೆಲಸ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಗುಲಾಮರು ಅಂದ್ರೆ ತಪ್ಪಾಗೋದಿಲ್ಲ, ಗುಲಾಮ್ಗಿರಿತನ ಮಾಡ್ತಾ ಇದ್ದಾರೆ. ಇವರು ಅವ್ರು ಹೇಳಿದ್ದನ್ನು ಮಾಡ್ತಾ ಇದ್ದಾರೆ. ಇವರಿಬ್ರು ಸೇರಿ ನೀವು ಕಲ್ಲು ಮುಚ್ಚಾಕ್ಬಹುದು, ಆದ್ರೆ ಆ ಭವನ ಅಲ್ಲಿ ಬರ್ಬೇಕಂದ್ರೆ ಯಾರ ಕಾರಣ ಅನ್ನುವಂಥದ್ದು ಇಡೀ ಕ್ಷೇತ್ರದ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ನಾಗರಿಕರಿಗೂ ಕೂಡ ಗೊತ್ತಿದೆ. ನೀವು ಕಲ್ಲು ಮುಚ್ಚಿಡಬಹುದು, ನನಗೇನು ತೊಂದರೆ ಇಲ್ಲ. ನೀವು ಕಲ್ಲು ಮುಚ್ಚಿಡಬಹುದು, ಆಗದೆ ಇರಬಹುದು. ಆದ್ರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಂಬೇಡ್ಕರ್ ಭವನ ಇಲ್ಲಿ ಸ್ಥಾಪನೆ ಆಗಬೇಕು ಅಂದ್ರೆ ಯಾರ ಕಾರಣ ಅನ್ನುವಂಥದ್ದು ಗೊತ್ತಿದೆ, ಹಾಗಾಗಿ ಈ ಜಿಲ್ಲಾಧಿಕಾರಿಗಳ ಪಾತ್ರ ಅದರಲ್ಲೂ ಕೂಡ ಇದೆ. ನಾವು ಆವತ್ತಿನ ಸಂದರ್ಭದಲ್ಲಿ ಜಾಗ ಮಂಜೂರು ಮಾಡಿಸಿದ್ದೀವಿ, ಭವನ ಮಾಡಿದ್ದೀವಿ. ಇವತ್ತು ನೀವು ನವೀಕರಣ ಮಾಡಿದ್ದೀರಿ, ಉದ್ಘಾಟನೆ ಮಾಡಿದ್ದೀರಿ, ಸಂತೋಷ. ನಮ್ಮ ಕ್ಷೇತ್ರದ ಜನರಿಗೆ ನನ್ನ ಹೃದಯದಲ್ಲಿ ಏನಿತ್ತು, ಹೃದಯ ಭಾಗದಲ್ಲಿ ಇರಬೇಕು ಅಂತ ನನ್ನ ಆಸೆ ಕೂಡ ನೆರವೇರಿದೆ. ನನಗೆ ಸಂತೋಷ ಆಗಿದೆ, ನಮಗೇನು ಬೇಸರ ಇಲ್ಲ. ನೀವೆಷ್ಟು ಅನುದಾನ ತಂದಿದ್ದೀರಿ ಸರ್ ಅದಕ್ಕೆ? ನಾವು 4 ಕೋಟಿ, ಒಟ್ಟು 4 ಕೋಟಿ ವೆಚ್ಚ, 3 ಕೋಟಿ ಬೇರೆ ಬೇರೆ ಅನುದಾನಗಳನ್ನ ತಗೊಂಡಿದ್ವಿ, 1 ಕೋಟಿ ಶಾಸಕರ ಅನುದಾನ, ನನ್ನ ಗ್ರಾಂಟ್ ಅನ್ನು ನಾವು ಕೊಟ್ಟಿದ್ವಿ, 4 ಕೋಟಿ ನಾವು ಕೊಟ್ಟಿದ್ವಿ. ಅಂಬೇಡ್ಕರ್ ಭವನ ನೀವೆಲ್ಲರೂ ಕೂಡ ಹಿಂದಿನ ಉಸ್ತುವಾರಿ